ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ಸೂರ್ಯ ಅವರ ಹಲವು ಸಿನಿಮಾಗಳನ್ನು ನೋಡಿರಬಹುದು. ಆದರೆ ಇವತ್ತು ನಾನು ವಿವರಿಸಲಿರುವ ಸಿನಿಮಾದ ಕಥಾಹಂದರ ಹಾಗೂ ಕಾನ್ಸೆಪ್ಟ್ ತುಂಬಾ ವಿಭಿನ್ನವಾಗಿದೆ, ಡಿಫರೆಂಟ್ ಆಗಿದೆ. ಈ ಸಿನಿಮಾವನ್ನು ನೋಡಲು ನನಗೆ 2 ಮುಖ್ಯ ಕಾರಣಗಳಿದ್ದವು. ಮೊದಲನೆಯದಾಗಿ, ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಸೂರ್ಯ ಇದ್ದಾರೆ. ಎರಡನೆಯದಾಗಿ, ಈ ಚಿತ್ರವನ್ನು ನಿರ್ದೇಶಿಸಿದ ನಿರ್ದೇಶಕರೇ ಲಕ್ಕಿ ಭಾಸ್ಕರ್ ಸಿನಿಮಾವನ್ನು ನಿರ್ದೇಶಿಸಿದ್ದಾರೆ. ಚಿತ್ರದ ಹೆಸರು ಮತ್ತು ರೇಟಿಂಗ್ ಅನ್ನು ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಈ ಸಿನಿಮಾ ಇನ್ನು OTTಯಲ್ಲಿ ಬಿಡುಗಡೆಯಾಗಿಲ್ಲ. ಹಾಗಾಗಿ ನಾನು ಹೆಚ್ಚಾಗಿ ಇದರ ದೃಶ್ಯಗಳನ್ನು ಟ್ರೇಲರ್ನಿಂದಲೇ ತೆಗೆದುಕೊಂಡು ವಿವರಣೆ ನೀಡುತ್ತಿದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಡ ಮಾಡದೆ ಈ ಸಿನಿಮಾದ ಕಥೆಯನ್ನು ಪ್ರಾರಂಭಿಸೋಣ. ಈ ಕಥೆಯು ಸಂಜಯ್ ಎಂಬ ವ್ಯಕ್ತಿಯಿಂದ ಶುರುವಾಗುತ್ತದೆ. ಅವನ ಬಳಿ ಹಣ, ಹೆಸರು, ಅಂತಸ್ತು ಎಲ್ಲವೂ ಇರುತ್ತದೆ. ಅವನ ಜೀವನದಲ್ಲಿ ಅವನ ತಾಯಿಯೂ ಇದ್ದಾಳೆ. ಆದರೆ ತಾಯಿಗೆ ಯಾವಾಗಲೂ ಒಂದು ಚಿಂತೆ ಕಾಡುತ್ತಿರುತ್ತದೆ, ಏಕೆಂದರೆ ಮಗ ಮದುವೆಯಾಗಲು ಒಪ್ಪುತ್ತಿರುವುದಿಲ್ಲ. ಮದುವೆಯಾಗಿ ಸಂಸಾರ ಹೂಡು, ಮುಂದಿನ ವಂಶೋದ್ಧಾರಕ್ಕೆ ಒಬ್ಬ ವಾರಸುದಾರನನ್ನು ಹೆತ್ತುಕೊಡು, ಆಗಲೇ ನಿನಗೆ ನಿಜವಾದ ಜೀವನದ ಅರ್ಥ ಗೊತ್ತಾಗುವುದು ಎಂದು ತಾಯಿ ಪದೇ ಪದೇ ತಿಳಿ ಹೇಳುತ್ತಿರುತ್ತಾಳೆ. ಆದರೆ ಸಂಜಯ್ ಮದುವೆಯ ಹೆಸರೆತ್ತಿದರೆ ಸಾಕು ದೂರ ಓಡುತ್ತಾನೆ. ಆದಾಗ್ಯೂ ಮಗು ಪಡೆಯಲು ಅವನಿಗೆ ಯಾವುದೇ ಅಭ್ಯಂತರವಿರುವುದಿಲ್ಲ. ಆದ್ದರಿಂದ ಸರೋಗೇಟ್ ತಾಯಿ ಮೂಲಕ ಮಗುವಿನ ತಂದೆಯಾಗಲು ತೀರ್ಮಾನಿಸುತ್ತಾನೆ. ಸಂಜಯ್ ಮಗುವನ್ನು ಮನೆಗೆ ಕರೆತಂದಾಗ ಅವನ ತಾಯಿ ಆಶ್ಚರ್ಯಪಡುತ್ತಾಳೆ. ಮದುವೆಯೇ ಆಗದೆ ಮಗು ಹೇಗೆ ಬಂತು ಎಂದು ಕೇಳುತ್ತಾಳೆ. ಆಗ ಸಂಜಯ್, ವಿದೇಶದ ಹುಡುಗಿಯೊಬ್ಬಳು ತನ್ನ ಮಗುವಿಗೆ ಜನ್ಮ ನೀಡಿದ್ದಾಳೆ, ಈಗ ಈ ಮಗುವೇ ನಮ್ಮ ಕುಟುಂಬದ ವಾರಸುದಾರ ಎಂದು ಹೇಳುತ್ತಾನೆ. ಸಂಜಯ್ ಆ ಮಗುವನ್ನು ತುಂಬಾ ಪ್ರೀತಿಯಿಂದ ಸಾಕಲು ಪ್ರಾರಂಭಿಸುತ್ತಾನೆ. ಆದರೆ ಸ್ವಲ್ಪ ದಿನಗಳ ನಂತರ ಮಗುವಿನ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಡುತ್ತದೆ. ತಪಾಸಣೆ ನಡೆಸಿದ ವೈದ್ಯರು ಮಗುವಿಗೆ ಒಂದು ಗಂಭೀರ ಕಾಯಿಲೆ ಇದೆ, ತಕ್ಷಣ ಆಪರೇಷನ್ ಮಾಡಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಈ ಕಾಯಿಲೆಯ ಚಿಕಿತ್ಸೆ ಸಾಧ್ಯವಾಗುವುದು ಮಗುವಿಗೆ ಜನ್ಮ ನೀಡಿದ ಸರೋಗೇಟ್ ತಾಯಿಯ ಬೋನ್ ಮ್ಯಾರೋ ಮೂಳೆ ಮಜ್ಜೆ ಬಳಸಿದಾಗ ಮಾತ್ರ. ಈಗ ಸಂಜಯ್ ಆ ಸರೋಗೇಟ್ ತಾಯಿಯ ಹುಡುಕಾಟ ಪ್ರಾರಂಭಿಸುತ್ತಾನೆ. ಅಂತಿಮವಾಗಿ ಆ ಹುಡುಗಿ ಅಮೆರಿಕದಲ್ಲಿ ಮೆಡಿಕಲ್ ವ್ಯಾಸಂಗ ಮಾಡುತ್ತಿದ್ದಾಳೆ ಎಂಬ ವಿಷಯ ಅವನಿಗೆ ತಿಳಿಯುತ್ತದೆ. ಸಂಜಯ್ ತನ್ನ ತಂಡದೊಂದಿಗೆ ಅವಳನ್ನು ಹುಡುಕಿಕೊಂಡು ಅಮೆರಿಕ ತಲುಪುತ್ತಾನೆ. ಅಲ್ಲಿ ತಲುಪಿದ ಮೇಲೆ ಆ ಹುಡುಗಿಯ ಹೆಸರು ಮ್ಯಾಡಿ ಎಂದು ಗೊತ್ತಾಗುತ್ತದೆ. ಮ್ಯಾಡಿಗೆ ಕೇವಲ 22 ವರ್ಷ, ಅವಳು ಮೆಡಿಕಲ್ ಓದುತ್ತಿದ್ದಾಳೆ. ಸಂಜಯ್ ಅವಳನ್ನು ಮೊದಲ ಬಾರಿಗೆ ನೋಡಿದಾಗ ಅವಳು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕುಡಿದು ಬಿದ್ದಿರುತ್ತಾಳೆ. ಈ ಹುಡುಗಿಯೇ ಆ ಮಗುವಿನ ಸರೋಗೇಟ್ ತಾಯಿಯ ಎಂದು ಸಂಜಯ್ಗೆ ನಂಬಲು ಸಾಧ್ಯವಾಗುವುದಿಲ್ಲ. ಸಂಜಯ್ ತಕ್ಷಣ ಮ್ಯಾಡಿಯ ಬಳಿ ಹೋಗಿ ಮಗುವಿನ ಕಾಯಿಲೆಯ ಬಗ್ಗೆ ತಿಳಿಸಿ ಬೋನ್ ಮ್ಯಾರೋ ನೀಡಲು ಭಾರತಕ್ಕೆ ಬರಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಮ್ಯಾಡಿ ತಕ್ಷಣ ಒಪ್ಪಿಕೊಳ್ಳುತ್ತಾಳೆ, ಆದರೆ ಅದಕ್ಕೆ ಪ್ರತಿಯಾಗಿ ಹಣ ಕೇಳುತ್ತಾಳೆ. ಹಣ ಸಿಕ್ಕರೆ ಮಾತ್ರ ಭಾರತಕ್ಕೆ ಬರುವುದಾಗಿ ಖಡಾಖಂಡಿತವಾಗಿ ಹೇಳುತ್ತಾಳೆ. ವಾಸ್ತವವಾಗಿ ಹಣದ ಅನಿವಾರ್ಯತೆಯಿಂದಾಗಿಯೇ ಮ್ಯಾಡಿ ಸರೋಗೇಟ್ ತಾಯಿಯಾಗಲು ಒಪ್ಪಿಕೊಂಡಿರುತ್ತಾಳೆ. ಏಕೆಂದರೆ ಆ ಸಮಯದಲ್ಲಿ ಮ್ಯಾಡಿಗೆ $75,000 ಅಗತ್ಯವಿರುತ್ತದೆ. ಅವಳು ತಕ್ಷಣವೇ ಸಂಜಯ್ನಿಂದ ಹಣ ಪಡೆದು ತನ್ನ ಸಾಲವನ್ನು ತೀರಿಸಿ ಅವನೊಂದಿಗೆ ಚೆನ್ನೈಗೆ ಹಿಂತಿರುಗುತ್ತಾಳೆ. ಸಂಜಯ್ನ ಬಳಿ ಸ್ವಂತ ಪ್ರೈವೇಟ್ ಜೆಟ್ ಇರುವುದನ್ನು ನೋಡಿ ಈತ ಎಷ್ಟು ಶ್ರೀಮಂತನಿರಬಹುದು ಎಂದು ಮ್ಯಾಡಿಗೆ ಅರ್ಥವಾಗುತ್ತದೆ. ಅವಳು ದಾರಿಯುದ್ದಕ್ಕೂ ತನ್ನದೇ ಮೋಜಿನಲ್ಲಿದ್ದುಕೊಂಡು ಸಂಜಯ್ ಜೊತೆ ಸತತವಾಗಿ ಮಾತನಾಡುತ್ತಿರುತ್ತಾಳೆ. ಮನೆಗೆ ತಲುಪಿದಾಗ ಸಂಜಯ್ ತಾಯಿ ನಿರ್ಮಲಾ ಮ್ಯಾಡಿಯನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾರೆ. ಅವಳು ನೋಡಲು ತುಂಬಾ ಚಿಕ್ಕವಳಂತೆ ಕಾಣಿಸುತ್ತಿದ್ದಳು. ಮ್ಯಾಡಿ ತನ್ನ ಎಂದಿನ ಸ್ವಭಾವದಂತೆ ಯಾವುದೇ ಮುಜುಗರವಿಲ್ಲದೆ ಪ್ರತಿಯೊಬ್ಬರೊಂದಿಗೂ ಬೆರೆಯಲು ಪ್ರಾರಂಭಿಸುತ್ತಾಳೆ. ಆದರೆ ಮ್ಯಾಡಿ ಮಗುವಿಗೆ ಬೋನ್ ಮ್ಯಾರೋ ಮೂಳೆ ಮಜ್ಜೆ ನೀಡಲು ಹಣ ಕೇಳುತ್ತಿದ್ದಾಳೆ ಎಂಬ ವಿಷಯ ಸಂಜಯ್ ತಾಯಿಗೆ ತಿಳಿದಾಗ ಅವರಿಗೆ ಅದು ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಅವರು ಮಗುವನ್ನು ಎತ್ತಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾರೆ. ಸಂಜಯ್ ಮ್ಯಾಡಿಗೆ, ಕೆಲಸ ಮುಗಿಯುವವರೆಗೂ ಈ ಮನೆಯನ್ನು ನಿನಗೆ ಸೇರಿದಂತೆ ಭಾವಿಸಿ ಇಲ್ಲೇ ಇರಬಹುದು ಎಂದು ಹೇಳಿ ಅವಳಿಗೆ ಒಂದು ಪ್ರತ್ಯೇಕ ಕೊಠಡಿಯನ್ನು ನೀಡುತ್ತಾನೆ. ಒಂದು ರಾತ್ರಿ ಮಗು ಜೋರಾಗಿ ಅಳುವ ಶಬ್ದ ಕೇಳಿ ಮ್ಯಾಡಿ ಕೆಳಗೆ ಬರುತ್ತಾಳೆ. ಅಲ್ಲಿ ನಿರ್ಮಲಾ ಮಗುವನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ಮ್ಯಾಡಿಯನ್ನು ನೋಡಿದ ತಕ್ಷಣ ಮಗು ಅಳುವುದನ್ನು ನಿಲ್ಲಿಸುತ್ತದೆ. ಇದನ್ನು ನೋಡಿ ಆಶ್ಚರ್ಯಗೊಂಡ ನಿರ್ಮಲಾ, ಬಹುಶಃ ಈ ಮಗುವಿಗೂ ನೀನೇ ತಾಯಿ ಎಂಬುದು ಗೊತ್ತಿದೆ ಅನಿಸುತ್ತೆ ಎನ್ನುತ್ತಾರೆ. ತದನಂತರ ನಿರ್ಮಲಾ ಮ್ಯಾಡಿಯನ್ನು, ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಸರೋಗೇಟ್ ತಾಯಿಯಾಗಲು ಯಾಕೆ ನಿರ್ಧರಿಸಿದೆ ಎಂದು ಕೇಳುತ್ತಾರೆ. ಆಗ ಮ್ಯಾಡಿ ತನ್ನ ಜೀವನದ ಕಥೆಯನ್ನು ಹೇಳುತ್ತಾಳೆ. ಅವಳ ತಂದೆಯ ತಾಯಿ ಅಮೆರಿಕದಲ್ಲಿ ವೈದ್ಯರಾಗಿದ್ದರು. ಆದರೆ ಅವಳಿಗೆ ಕೇವಲ 6 ವರ್ಷವಿರುವಾಗ ಅಪಘಾತವೊಂದರಲ್ಲಿ ಅವರಿಬ್ಬರು ತೀರಿಕೊಳ್ಳುತ್ತಾರೆ. ಆನಂತರ ಮ್ಯಾಡಿಯ ಬಾಲ್ಯ ಅನಾಥಾಶ್ರಮದಲ್ಲೇ ಕಳೆಯುತ್ತದೆ. ತನ್ನ ವಿದ್ಯಾಭ್ಯಾಸ ಹಾಗೂ ದಿನನಿತ್ಯದ ವೆಚ್ಚವನ್ನು ಅವಳೇ ಸ್ವತಃ ನೋಡಿಕೊಳ್ಳಬೇಕಾಗಿರುತ್ತದೆ. ಮಗಳು ದೊಡ್ಡವಳಾಗಿ ಡಾಕ್ಟರ್ ಆಗಬೇಕು ಎಂಬುದು ತಂದೆ ತಾಯಿಯ ಆಸೆಯಾಗಿದ್ದರಿಂದ ಅವಳು ಪಾರ್ಟ್ ಟೈಮ್ ಕೆಲಸ ಮಾಡುತ್ತಾ ಮೆಡಿಕಲ್ ಕಾಲೇಜಿಗೆ ಸೇರಿಕೊಳ್ಳುತ್ತಾಳೆ. ಆದರೆ ಕಾಲೇಜು ಫೀಸ್ ಕಟ್ಟಲು ಅವಳಿಗೆ ಸಾಧ್ಯವಾಗುತ್ತಿರುವುದಿಲ್ಲ.
ಸರಿಯಾಗಿ ಅದೇ ಸಮಯದಲ್ಲಿ ಸಂಜಯ್ನ ಮಗುವಿಗಾಗಿ ಸರ್ರೋಗೇಟ್ ತಾಯಿ ಬೇಕಾಗಿದ್ದಾರೆ ಎಂಬ ಜಾಹೀರಾತನ್ನು ಅವಳು ನೋಡುತ್ತಾಳೆ. ಅದರಲ್ಲಿ 9 ತಿಂಗಳು ಮಗುವನ್ನು ಹೊರಲು $50,000 ನೀಡಲಾಗುವುದು ಎಂದು ಬರೆದಿರುತ್ತದೆ. ತನ್ನ ಓದಿನ ಖರ್ಚನ್ನು ನಿಭಾಯಿಸುವುದಕ್ಕಾಗಿ ಅವಳು ಈ ನಿರ್ಧಾರ ತೆಗೆದುಕೊಂಡಿರುತ್ತಾಳೆ. ಮ್ಯಾಡಿ ತಮಾಷೆಯ ಸ್ವಭಾವದವಳಾಗಿದ್ದರೂ ನಿರ್ಮಲಾಗೆ ಅವಳ ಮನಸ್ಸಿನ ಒಳ್ಳೆಯತನ ಅರ್ಥವಾಗುತ್ತದೆ. ಕ್ರಮೇಣ ಮ್ಯಾಡಿ ಇಡೀ ಮನೆಯವರ ಜೊತೆ ಬೆರೆತು ಬಿಡುತ್ತಾಳೆ. ಮನೆಯ ಕೆಲಸದವರೊಂದಿಗೂ ಸ್ನೇಹ ಬೆಳೆಸಿಕೊಳ್ಳುತ್ತಾಳೆ. ಆಪರೇಷನ್ಗೆ ಇನ್ನು ಸುಮಾರು 1 ತಿಂಗಳು ಬಾಕಿ ಇರುತ್ತದೆ. ಹಾಗಾಗಿ ಮ್ಯಾಡಿ ಸಂಜಯ್ ಬಳಿ ಹೊರಗಡೆ ಎಲ್ಲಾದರೂ ಸುತ್ತಾಡಿಕೊಂಡು ಬರೋಣ ಎಂದು ಕೇಳುತ್ತಾಳೆ. ಆದರೆ ಸಂಜಯ್ ತಾನು ಆಫೀಸ್ ಕೆಲಸದಲ್ಲಿ ತುಂಬಾ ಬ್ಯುಸಿ ಇರುವುದಾಗಿ ಹೇಳುತ್ತಾನೆ. ಆಗ ಮ್ಯಾಡಿ, ನನ್ನನ್ನು ಹೊರಗೆ ಕರೆದುಕೊಂಡು ಹೋಗಲು ಆಗದಿದ್ದರೆ ನಾನು ನಿಮ್ಮ ಜೊತೆಯೇ ಆಫೀಸ್ಗೆ ಬರುತ್ತೇನೆ ಎನ್ನುತ್ತಾಳೆ. ಕೊನೆಗೆ ಅವಳು ಸಂಜಯ್ ಜೊತೆ ಆಫೀಸ್ ತಲುಪುತ್ತಾಳೆ. ಆಫೀಸ್ನಲ್ಲೂ ಮ್ಯಾಡಿ ತನ್ನ ಸ್ವಭಾವಕ್ಕೆ ತಕ್ಕಂತೆ ಎಲ್ಲ ಉದ್ಯೋಗಿಗಳ ಜೊತೆ ಗೆಳೆತನ ಬೆಳೆಸಿಕೊಳ್ಳುತ್ತಾಳೆ. ಪ್ರತಿಯೊಬ್ಬರಿಗೂ ಅವಳ ತಮಾಷೆಯ ಶೈಲಿ ತುಂಬಾ ಇಷ್ಟವಾಗುತ್ತದೆ. ಆದರೆ ಸಂಜಯ್ ಆಫೀಸ್ನಲ್ಲಿ ಸಂಪೂರ್ಣ ವಿಭಿನ್ನ ವ್ಯಕ್ತಿಯಾಗಿದ್ದನು. ಆತ ತುಂಬಾ ಕಟ್ಟುನಿಟ್ಟಾದ ಮತ್ತು ಶಿಸ್ತಿನ ಮನುಷ್ಯನಾಗಿದ್ದನು. ಈ ಮನುಷ್ಯ ಏಕೆ ಇಷ್ಟೊಂದು ಸೀರಿಯಸ್ ಆಗಿರುತ್ತಾನೆ, ಎಂದಿಗೂ ನಗುವುದಿಲ್ಲ, ಮಾತನಾಡುವುದೂ ಇಲ್ಲ ಎಂದು ಮ್ಯಾಡಿ ಆತನನ್ನು ಸತತವಾಗಿ ಕಾಲೆಳೆಯುತ್ತಿರುತ್ತಾಳೆ. ಇದೇ ಸಮಯದಲ್ಲಿ ಸಂಜಯ್ ಕಂಪನಿಯಲ್ಲಿ ಸುಮಾರು 30 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಮುತ್ತು ಕುಮಾರ್ ಎಂಬುವವರು ಸಂಜಯ್ನನ್ನು ಭೇಟಿಯಾಗಲು ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ಸಂಜಯ್ ಅವರ ಕಡೆ ಗಮನ ಕೊಡುವುದಿಲ್ಲ. ಇದನ್ನು ಗಮನಿಸಿದ ಮ್ಯಾಡಿ, ಸಂಜಯ್ಗೆ, ನಿಮ್ಮ ಕಂಪನಿಯಲ್ಲಿ 30 ವರ್ಷ ಕೆಲಸ ಮಾಡಿದ ವ್ಯಕ್ತಿಗೆ ಕನಿಷ್ಠ 5 ನಿಮಿಷ ಸಮಯ ಕೊಡಬಾರದೆ ಎಂದು ಕೇಳುತ್ತಾಳೆ. ಆದರೆ ಸಂಜಯ್, ಯಾರನ್ನು ಭೇಟಿಯಾಗಬೇಕು, ಯಾರನ್ನು ಭೇಟಿಯಾಗಬಾರದು ಎಂದು ತೀರ್ಮಾನಿಸುವುದು ನಾನು. ಬೇರೆಯವರು ಇದರ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ ಎಂದು ಅವಳಿಗೂ ಬೈಯುತ್ತಾನೆ. ಇದಾದ ನಂತರ ಸಂಜಯ್ ಒಂದು ಖಾಸಗಿ ಟಿವಿ ಚಾನೆಲ್ಗೆ ಇಂಟರ್ವ್ಯೂ ಕೊಡಲು ಹೋಗುತ್ತಾನೆ. ಮ್ಯಾಡಿಯು ಅವನ ಜೊತೆ ಇರುತ್ತಾಳೆ. ಲೈವ್ ಇಂಟರ್ವ್ಯೂ ಸಮಯದಲ್ಲಿ ಅಶೋಕ್ ಎಂಬ ಹುಡುಗ ವಿಡಿಯೋ ಕಾಲ್ ಮೂಲಕ ಸಂಜಯ್ ಜೊತೆ ಮಾತನಾಡುತ್ತಾನೆ. ಆತ ಸಂಜಯ್ಗೆ, ಇವತ್ತು ನಾನು ಈ ಮಟ್ಟಕ್ಕೆ ತಲುಪಲು ನೀವೇ ಕಾರಣ, ಎಂದಾದರೂ ಅಮೆರಿಕಗೆ ಬಂದರೆ ಖಂಡಿತವಾಗಿಯೂ ನನ್ನನ್ನು ಭೇಟಿಯಾಗಿ ಎಂದು ಹೇಳುತ್ತಾನೆ. ಆದರೆ ಸಂಜಯ್ಗೆ ಆ ಹುಡುಗನ ಬಗ್ಗೆ ಏನೂ ನೆನಪಿರುವುದಿಲ್ಲ. ನಂತರ ತಿಳಿದು ಬರುವುದೇನೆಂದರೆ ಅಶೋಕ್ ಬೇರೆ ಯಾರೂ ಅಲ್ಲ, ಮುತ್ತುಕುಮಾರ್ ಅವರ ಸ್ವಂತ ಮಗ. ಹಲವು ವರ್ಷಗಳ ಹಿಂದೆ ಮುತ್ತು ತನ್ನ ಮಗನ ಓದಿಗಾಗಿ ಸಂಜಯ್ ಬಳಿ ಹಣ ಸಾಲ ಪಡೆದಿದ್ದನು. ಸಂಜಯ್ ಮಾಡಿದ ಸಹಾಯದಿಂದಾಗಿ ಅಶೋಕ್ ವಿದ್ಯಾಭ್ಯಾಸ ಮುಗಿಸಿ ಇಂದು ಅಮೆರಿಕದ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಸಂಜಯ್ ವಿಡಿಯೋ ಕಾಲ್ನಲ್ಲಿ, ನೀನು ಮುತ್ತುಕುಮಾರ್ ಅವರ ಮಗನ ಎಂದು ಕೇಳಿದಾಗ ಅಶೋಕ್ ತಟ್ಟನೆ ಮುಜುಗರಕ್ಕೊಳಗಾಗುತ್ತಾನೆ. ಸಂಜಯ್ಗೆ ಸಂಗತಿ ಅರ್ಥವಾಗಿ ಮುತ್ತುಕುಮಾರ್ ಅವರನ್ನು ಲೈವ್ ಇಂಟರ್ವ್ಯೂಗೆ ಕರೆಯುತ್ತಾನೆ. ಎಲ್ಲರ ಸಮ್ಮುಖದಲ್ಲಿ ಅವರ ಪ್ರಾಮಾಣಿಕತೆ ಮತ್ತು ಶ್ರಮವನ್ನು ಹೊಗಳುತ್ತಾನೆ. ಮುತ್ತುಕುಮಾರ್ ಎಂದಿಗೂ ಯಾರ ಬಳಿಯೂ ಕೈಚಾಚಿದವರಲ್ಲ, ಆದರೆ ತನ್ನ ಮಗನ ಓದಿಗಾಗಿ ಮೊದಲ ಬಾರಿಗೆ ಹಣ ಕೇಳಿದ್ದರು ಎಂದು ಸಂಜಯ್ ತಿಳಿಸುತ್ತಾನೆ. ಆ ಸಹಾಯದಿಂದಾಗಿಯೇ ಇಂದು ಅವರ ಮಗ ವಿದೇಶದಲ್ಲಿ ಒಳ್ಳೆಯ ಕೆಲಸದಲ್ಲಿದ್ದು ಸುಖವಾಗಿದ್ದಾನೆ. ಮುತ್ತು ಇಷ್ಟು ವರ್ಷಗಳ ನಂತರ ಸಂಜಯ್ನನ್ನು ಭೇಟಿಯಾಗಲು ಬಂದಿದ್ದೇ ತನ್ನ ಮಗನ ಓದಿಗಾಗಿ ಪಡೆದ ಸಾಲವನ್ನು ತೀರಿಸಲು. ಹಣವನ್ನು ಹಿಂತಿರುಗಿಸುತ್ತಾ, ಇದು ಯಾವುದೇ ಉಪಕಾರವಲ್ಲ, ನನ್ನ ಜವಾಬ್ದಾರಿಯಾಗಿತ್ತು ಎಂದು ಹೇಳುತ್ತಾರೆ. ಸಂಜಯ್, ಮುತ್ತುಕುಮಾರ್ ಈ ಸಾಲವನ್ನು ತೀರಿಸುವ ಅಗತ್ಯವಿಲ್ಲವೆಂದು ಹೇಳುತ್ತಾನೆ. ಇದೆಲ್ಲವನ್ನು ನೋಡಿದ ಮ್ಯಾಡಿ ಮನಸ್ಸಿನಲ್ಲಿ ಸಂಜಯ್ ಬಗ್ಗೆ ಇದ್ದ ಅಭಿಪ್ರಾಯ ಬದಲಾಗುತ್ತದೆ. ಹೊರಗಿನಿಂದ ಗಂಭೀರ ಮತ್ತು ಅಹಂಕಾರಿಯಂತೆ ಕಾಣುವ ಮನುಷ್ಯ ಒಳಗಿನಿಂದ ಎಷ್ಟು ಒಳ್ಳೆಯವನಾಗಿದ್ದಾನೆ ಎಂಬುದು ಅವಳಿಗೆ ಅರ್ಥವಾಗತೊಡಗುತ್ತದೆ. ಆಪರೇಷನ್ಗೆ 1 ದಿನ ಮುಂಚಿತವಾಗಿ ಸಂಜಯ್ ಮ್ಯಾಡಿಯನ್ನು ಹೋಟೆಲ್ಗೆ ಕರೆದೊಯ್ದು ಊಟ ಮಾಡಿಸುತ್ತಾನೆ. ಅಲ್ಲಿ ಹೋಟೆಲ್ ಮಾಲೀಕನ ಮಗ ಮ್ಯಾಡಿ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳುತ್ತಾನೆ. ವಿಷಯ ತಿಳಿದ ತಕ್ಷಣ ಸಂಜಯ್ ಆ ಹುಡುಗನಿಗೆ ತಕ್ಕ ಪಾಠ ಕಲಿಸಿ ಹೋಟೆಲ್ ಅನ್ನೇ ಖರೀದಿಸುವುದಾಗಿ ಎಚ್ಚರಿಸುತ್ತಾನೆ. ಮ್ಯಾಡಿ ಜೊತೆ ಇನ್ನೆಂದೂ ಹೀಗೆ ವ್ಯವಹರಿಸಬಾರದೆಂದು ಅವನಿಗೆ ಬುದ್ಧಿ ಹೇಳುತ್ತಾನೆ. ತನ್ನ ಪರವಾಗಿ ಸಂಜಯ್ ನಿಂತಿದ್ದನ್ನು ನೋಡಿ ಮ್ಯಾಡಿಗೆ ತುಂಬಾ ಸಂತೋಷವಾಗುತ್ತದೆ. ಅವಳು, ಈ ಗಲಾಟೆಯಲ್ಲಿ ನನ್ನದು ಸ್ವಲ್ಪ ತಪ್ಪಿದೆ ಎನ್ನುತ್ತಾಳೆ. ಆದರೆ ಸಂಜಯ್, ತಪ್ಪು ಸಂಪೂರ್ಣವಾಗಿ ನಿನ್ನದೇ ಆಗಿದ್ದರೂ ನಾನು ನಿನ್ನ ಪರವಾಗಿಯೇ ನಿಲ್ಲುತ್ತಿದ್ದೆ, ಏಕೆಂದರೆ ನೀನು ಈ ಮನೆಯಲ್ಲಿರುವವರೆಗೂ ನಿನ್ನ ಜವಾಬ್ದಾರಿ ನನ್ನದು ಎನ್ನುತ್ತಾನೆ. ಬಾಲ್ಯದಿಂದಲೂ ಅನಾಥಾಶ್ರಮದಲ್ಲೇ ಬೆಳೆದ ಮ್ಯಾಡಿ ಸಂಜಯ್ ಆಡಿದ ಈ ಮಾತನ್ನು ಕೇಳಿ ಭಾವುಕಳಾಗುತ್ತಾಳೆ. ಇದಾದ ನಂತರ ಮಗುವಿನ ಆಪರೇಷನ್ ಫಲ್ಯವಾಗಿ ನೆರವೇರುತ್ತದೆ. ಮ್ಯಾಡಿಯ ಬೋನ್ ಮ್ಯಾರೋದಿಂದಾಗಿ ಮಗುವಿನ ಚಿಕಿತ್ಸೆ ಪೂರ್ಣಗೊಂಡು ಮಗು ಚೇತರಿಸಿಕೊಳ್ಳಲು ಶುರುಮಾಡುತ್ತದೆ. ಮ್ಯಾಡಿ ಆಸ್ಪತ್ರೆಯಲ್ಲಿ ಮಗುವಿನೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಾಳೆ. ಇದನ್ನು ಗಮನಿಸಿದ ಸಂಜಯ್, ಮಗುವಿನ ಮೇಲೆ ಅಷ್ಟೊಂದು ಮಮಕಾರ ಬೆಳೆಸಿಕೊಳ್ಳಬೇಡ, ಕೊನೆಗೆ ನೀನು ಅಮೆರಿಕಕ್ಕೆ ಹಿಂತಿರುಗಲೇಬೇಕು. ಹೀಗೆ ಭಾವನಾತ್ಮಕವಾಗಿ ಬೆರೆತರೆ ನಿನಗೆ ನೋವಾಗುತ್ತದೆ ಎಂದು ಪದೇ ಪದೇ ತಿಳಿ ಹೇಳುತ್ತಾನೆ. ಮ್ಯಾಡಿ ಅದನ್ನು ಕೇಳುತ್ತಾಳಾದರೂ ಅವಳ ಮನಸ್ಸಿನಲ್ಲಿ ಸಂಜಯ್ ಮತ್ತು ಅವನ ಕುಟುಂಬದ ಮೇಲಿನ ಪ್ರೀತಿ ಗೌರವ ಆಳವಾಗಿ ಬೇರೂರಿರುತ್ತದೆ.
ಕೊನೆಗೆ ಮ್ಯಾಡಿ ತನ್ನ ದೇಶಕ್ಕೆ ಹಿಂತಿರುಗುವ ಸಮಯ ಬರುತ್ತದೆ. ಆಪರೇಷನ್ ಕೂಡ ಯಶಸ್ವಿಯಾಗಿದೆ. ಇನ್ನು ಅವಳು ಇಲ್ಲೇ ಉಳಿಯಲು ಯಾವುದೇ ಕಾರಣವಿರುವುದಿಲ್ಲ. ಆದರೆ ಮ್ಯಾಡಿಗೆ ಅಲ್ಲಿಂದ ಹೋಗಲು ಸ್ವಲ್ಪವೂ ಮನಸ್ಸಿರುವುದಿಲ್ಲ. ಅವಳು ಸಂಜಯ್ ತಾಯಿಯ ಬಳಿ ಹೋಗಿ, ಇಷ್ಟು ದಿನ ನಿಮ್ಮನ್ನು ಹೆಸರಿಡಿದು ಕರೆದೆ. ಆದರೆ ನೀವು ನನ್ನನ್ನು ಒಪ್ಪಿಕೊಳ್ಳುವುದಾದರೆ ಇಂದಿನಿಂದ ನಿಮ್ಮನ್ನು ತಾಯಿ ಎಂದಷ್ಟೇ ಅಲ್ಲ, ಅತ್ತೆಯವರೇ ಎಂದು ಕರೆಯಲು ಬಯಸುತ್ತೇನೆ ಎನ್ನುತ್ತಾಳೆ. ಇದನ್ನು ಕೇಳಿದ ಸಂಜಯ್ ತಾಯಿಯ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯುತ್ತದೆ. ಮ್ಯಾಡಿಯ ಮನಸ್ಸಿನಲ್ಲಿ ಸಂಜಯ್ ಮೇಲೆ ಪ್ರೀತಿ ಚಿಗುರಿದೆ ಎಂಬುದು ಅವರಿಗೆ ಅರ್ಥವಾಗಲು ತಡವಾಗುವುದಿಲ್ಲ. ಅವರು ತಕ್ಷಣವೇ ಸಂಜಯ್ ಬಳಿ ಹೋಗುತ್ತಾರೆ. ಮ್ಯಾಡಿಯನ್ನು ವಾಪಸ್ ಹೋಗಲು ಬಿಡಬೇಡ, ಅವಳು ನಿನ್ನನ್ನು ಇಷ್ಟಪಡುತ್ತಿದ್ದಾಳೆ ಮತ್ತು ನಿನ್ನೊಂದಿಗೆ ಇರಲು ಬಯಸುತ್ತಿದ್ದಾಳೆ ಎಂದು ಸಂಜಯ್ ತಾಯಿ ಹೇಳುತ್ತಾರೆ. ಆದರೆ ಸಂಜಯ್ ಈ ಸಂಬಂಧಕ್ಕೆ ಒಪ್ಪುವುದಿಲ್ಲ. ತಾಯಿಗೆ ತನ್ನ ವಯಸ್ಸು 40 ವರ್ಷ ಹಾಗೂ ಮ್ಯಾಡಿಗೆ ಕೇವಲ 22 ವರ್ಷ. ಇಬ್ಬರ ನಡುವೆ ದೊಡ್ಡ ವಯಸ್ಸಿನ ಅಂತರವಿದೆ. ಮುಂದೆ ಸಂಬಂಧದಲ್ಲಿ ತೊಂದರೆಗಳು ಬರಬಹುದು ಎಂದು ಹೇಳಿ ಈ ಪ್ರಸ್ತಾವನೆಯನ್ನು ಮುಂದುವರಿಸಲು ನಿರಾಕರಿಸುತ್ತಾನೆ. ಕೊನೆಗೆ ಸಂಜಯ್ ಸ್ವತಃ ಮ್ಯಾಡಿಯನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡಿ ವಾಪಸ್ ಬರುತ್ತಾನೆ. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಒಂದು ದೊಡ್ಡ ಟ್ವಿಸ್ಟ್ ಪಡೆದುಕೊಳ್ಳುತ್ತದೆ. ಮರುದಿನ ನ್ಯೂಸ್ ಚಾನೆಲ್ಗಳಲ್ಲಿ ಒಂದು ಸುದ್ದಿ ಹರಿದಾಡುತ್ತದೆ. ಮ್ಯಾಡಿ ಸಂಜಯ್ ಮನೆಯ ಮುಂದೆ ಪ್ರತಿಭಟನೆ ಮಾಡುತ್ತಿದ್ದಾಳೆ. ತಾನೇ ಮಗುವಿನ ತಾಯಿ, ಆದರೆ ಸಂಜಯ್ ಮಗುವನ್ನು ಭೇಟಿಯಾಗಲು ಬಿಡುತ್ತಿಲ್ಲ ಎಂದು ಆರೋಪಿಸುತ್ತಾ ಅಗತ್ಯ ಬಿದ್ದರೆ ಕೋರ್ಟ್ ಮೆಟ್ಟಿಲೇರುವುದಾಗಿಯೂ ಹೇಳುತ್ತಾಳೆ. ಮ್ಯಾಡಿ ದಿಢೀರನೆ ಹೀಗೆ ಏಕೆ ಮಾಡುತ್ತಿದ್ದಾಳೆ ಎಂದು ಸಂಜಯ್ಗೆ ಅರ್ಥವಾಗುವುದಿಲ್ಲ. ಅಂತಿಮವಾಗಿ ಪ್ರಕರಣ ನ್ಯಾಯಾಲಯ ತಲುಪುತ್ತದೆ. ಸರೋಗಸಿಗೆ ಮುನ್ನವೇ ಒಪ್ಪಂದಕ್ಕೆ ಸಹಿ ಹಾಕಲಾಗಿದ್ದು, ಮಗುವಿನ ಸಂಪೂರ್ಣ ಹಕ್ಕು ತನಗೆ ಸೇರಿದ್ದು ಎಂದು ಸಂಜಯ್ ವಾದಿಸುತ್ತಾನೆ. ಆದರೆ ಮ್ಯಾಡಿ, ಆ ಒಪ್ಪಂದ ನಡೆದದ್ದು ಅಮೆರಿಕದಲ್ಲಿ, ಅದು ಭಾರತದಲ್ಲಿ ಅನ್ವಯಿಸುವುದಿಲ್ಲ ಎಂದು ವಿರೋಧಿಸುತ್ತಾಳೆ. ಮಗುವಿಗೆ ಕೇವಲ ಹಣ ಮತ್ತು ಸೌಕರ್ಯಗಳಷ್ಟೇ ಅಲ್ಲ, ತಾಯಿಯ ಪ್ರೀತಿಯೂ ಬೇಕು ಎಂದು ಭಾವುಕಳಾಗಿ ವಾದಿಸುತ್ತಾಳೆ. ಸಂಜಯ್ ದೊಡ್ಡ ಉದ್ಯಮಿ. ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ತಡರಾತ್ರಿ ಮನೆಗೆ ಬರುತ್ತಾರೆ. ಹೀಗಿರುವಾಗ ಅವರು ಮಗುವನ್ನು ಹೇಗೆ ನೋಡಿಕೊಳ್ಳುತ್ತಾರೆ ಎಂದು ಜಡ್ಜ್ಗೆ ಪ್ರಶ್ನಿಸುತ್ತಾಳೆ. ಇಬ್ಬರ ವಾದ ಆಲಿಸಿದ ನ್ಯಾಯಾಧೀಶರು ತೀರ್ಪು ನೀಡುತ್ತಾರೆ. ಮುಂದಿನ 6 ತಿಂಗಳ ಕಾಲ ಮಗು ಸಂಜಯ್ ಬಳಿಯೇ ಇರಬೇಕು. ನ್ಯಾಯಾಲಯದ ತಂಡವೊಂದು ಮನೆ ಮೇಲೆ ಸತತ ನಿಗಾ ಇಡುತ್ತದೆ. ಸಂಜಯ್ ಕಡೆಯಿಂದ ಯಾವುದೇ ನಿರ್ಲಕ್ಷ್ಯ ಕಂಡು ಬಂದರೆ ಮಗುವಿನ ಕಸ್ಟಡಿಯನ್ನು ಮ್ಯಾಡಿಗೆ ನೀಡಲಾಗುವುದು. ಈ 6 ತಿಂಗಳು ಮ್ಯಾಡಿಯೂ ಅದೇ ಮನೆಯಲ್ಲಿದ್ದು ಮಗುವನ್ನು ನೋಡಿಕೊಳ್ಳಬೇಕು. ವಾಸ್ತವವಾಗಿ ಮ್ಯಾಡಿಗೆ ಬೇಕಾಗಿದ್ದೂ ಇದೆ. ಅವಳಿಗೆ ಯಾವುದೇ ಬೆಲೆ ತೆತ್ತಾದರೂ ಸಂಜಯ್ ಕುಟುಂಬಕ್ಕೆ ವಾಪಸ್ ಬರಬೇಕಿತ್ತು. ಮ್ಯಾಡಿ ವಾಪಸ್ ಬಂದ ನಂತರ ಸಂಜಯ್ನ ಮತ್ತೊಂದು ಸಮಸ್ಯೆ ಬೆಳಕಿಗೆ ಬರುತ್ತದೆ. ಅದುವೇ OCD, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಇದು ಮೆದುಳಿನಲ್ಲಿ ಭಯ ಮತ್ತು ಅನುಮಾನವನ್ನು ಪದೇ ಪದೇ ಹುಟ್ಟುಹಾಕುವ ಮಾನಸಿಕ ಸ್ಥಿತಿ. ಆ ಆತಂಕವನ್ನು ಕಡಿಮೆ ಮಾಡಲು ವ್ಯಕ್ತಿ ಒಂದೇ ಕೆಲಸವನ್ನು ಪದೇ ಪದೇ ಮಾಡುತ್ತಿರುತ್ತಾನೆ. ಉದಾಹರಣೆಗೆ, ಬಾಗಿಲು ಲಾಕ್ ಆಗಿದೆಯೋ ಇಲ್ಲವೋ ಎಂದು ಪದೇ ಪದೇ ಪರಿಶೀಲಿಸುವುದು. ಸಂಜಯ್ ಕೂಡ ಮಗುವಿನ ನೈರ್ಮಲ್ಯದ ವಿಷಯದಲ್ಲಿ ಅತಿಯಾದ ಮುನ್ನೆಚ್ಚರಿಕೆ ವಹಿಸುತ್ತಾನೆ. ಮಗುವಿನ ಡೈಪರ್ ಬದಲಾಯಿಸುವಾಗಲೂ ಗ್ಲೌಸ್ ಮತ್ತು ಮಾಸ್ಕ್ ಧರಿಸಿ ಕೆಲಸ ಮಾಡುತ್ತಾನೆ. ಇದನ್ನು ಗಮನಿಸುವ ಕೋರ್ಟ್ ತಂಡಕ್ಕೆ ಸಂಜಯ್ನ ಈ ಅಭ್ಯಾಸ ಮಗುವಿಗೆ ತೊಂದರೆಯಾಗಬಹುದು ಎಂಬ ಅನುಮಾನ ಮೂಡುತ್ತದೆ. ಇನ್ನೊಂದೆಡೆ ಮ್ಯಾಡಿ ಮತ್ತು ಸಂಜಯ್ ತಾಯಿ ಇಬ್ಬರು ಸೇರಿ ಸಂಜಯ್ನನ್ನು ಮದುವೆಗೆ ಒಪ್ಪಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಸಂಜಯ್ ಮತ್ತು ಮ್ಯಾಡಿ ಒಂದಾಗಲಿ ಎಂಬುದೇ ಅವರ ಆಸೆಯಾಗಿರುತ್ತದೆ. ಇದೇ ಸಮಯದಲ್ಲಿ ಸಂಜಯ್ ತಂದೆಯ 2ನೇ ಹೆಂಡತಿ, ಅಂದರೆ ಅವನ ತಾಯಿ ಮನೆಗೆ ಬರುತ್ತಾಳೆ. ಆಶ್ಚರ್ಯದ ಸಂಗತಿಯೆಂದರೆ ಸಂಜಯ್ ತಾಯಿಯವರ ಮೇಲೆ ಯಾವುದೇ ಹಳೆಯ ಹಗೆತನ ಅಥವಾ ದ್ವೇಷವನ್ನು ಇಟ್ಟುಕೊಂಡಿರುವುದಿಲ್ಲ. ಅವರು ತಮ್ಮ ಮನೆಗೆ ಬಂದವರನ್ನು ಪೂರ್ಣ ಗೌರವದಿಂದ ಸ್ವೀಕರಿಸಿ ತಾನು ಮಗಳ ಮದುವೆಯ ಆಹ್ವಾನ ಪತ್ರಿಕೆ ನೀಡಲು ಬಂದಿರುವುದಾಗಿ ತಿಳಿಸುತ್ತಾರೆ. ಸಂಜಯ್ ತಾಯಿ ಮದುವೆಯಲ್ಲಿ ಭಾಗವಹಿಸಲು ನಿರ್ಧರಿಸುವುದು ಮಾತ್ರವಲ್ಲದೆ ಮಗಳ ಮದುವೆಯ ಸಂಪೂರ್ಣ ವೆಚ್ಚವನ್ನು ತಾವೇ ಭರಿಸುವುದಾಗಿ ಹೇಳಿ ತಮ್ಮ ಅರ್ಧದಷ್ಟು ಒಡವೆಗಳನ್ನು ಅವಳಿಗೆ ನೀಡುತ್ತಾರೆ. ಸಂಜಯ್ ಕೂಡ ತನ್ನ ತಾಯಿಯ ಮಾತಿಗೆ ಗೌರವ ನೀಡಿ ಒಪ್ಪಿಕೊಳ್ಳುತ್ತಾನೆ. ಮೆಲ್ಲನೆ ಮದುವೆಯ ತಯಾರಿಗಳು ಶುರುವಾಗುತ್ತವೆ. ಇದೇ ಸಮಯದಲ್ಲಿ ನ್ಯಾಯಾಲಯದ ತನಿಖಾ ತಂಡ ಪರಿಶೀಲನೆಗಾಗಿ ಮನೆಗೆ ಬರುತ್ತದೆ. ತಮ್ಮ ಸಂಬಂಧದಲ್ಲಿ ಏನಾದರೂ ಲೋಪ ಕಂಡು ಬಂದರೆ ಮಗುವಿನ ಕಸ್ಟಡಿಗೆ ತೊಂದರೆಯಾಗಬಹುದು ಎಂದು ತಿಳಿದ ಸಂಜಯ್ ಮತ್ತು ಮ್ಯಾಡಿ ಇಬ್ಬರು ಸೇರಿ ತಮ್ಮ ನಡುವೆ ಎಲ್ಲವೂ ಚೆನ್ನಾಗಿದೆ ಎಂದು ನಟಿಸುತ್ತಾರೆ. ಮ್ಯಾಡಿ ಬೇಕೆಂದೇ ಸಂಜಯ್ ತಾಯಿಯನ್ನು ಅತ್ತೆ ಎಂದು ಕರೆಯುತ್ತಾಳೆ. ಇದನ್ನು ಕೇಳಿ ತಾಯಿಯ ಮುಖದಲ್ಲಿ ಸಂತೋಷ ಮೂಡುತ್ತದೆ. ಕೊನೆಗೂ ನನ್ನ ಮಗನ ಜೀವನವನ್ನು ಅರ್ಥಮಾಡಿಕೊಂಡು ಅವನ ಜೊತೆ ನಿಲ್ಲುವಂತಹ ಹುಡುಗಿ ಬಂದಳಲ್ಲ ಎಂದು ಮನಸ್ಸಿನಲ್ಲೇ ಸಂತಸಪಡುತ್ತಾರೆ. ಆದರೆ ಅಷ್ಟರಲ್ಲೇ ಕಥೆಯಲ್ಲಿ ಒಂದು ಭಾವುಕ ಟ್ವಿಸ್ಟ್ ಎದುರಾಗುತ್ತದೆ. ಒಂದು ರಾತ್ರಿ ಮ್ಯಾಡಿ ದಿಢೀರನೆ ಸಂಜಯ್ನನ್ನು ಕರೆದು ತಾಯಿಯ ಕೊಠಡಿಗೆ ಕರೆದೊಯ್ಯುತ್ತಾಳೆ. ಅಮ್ಮ ಸರಿಯಾಗಿ ಉಸಿರಾಡುತ್ತಿಲ್ಲ ಎಂದು ಗಾಬರಿಯಿಂದ ಹೇಳುತ್ತಾಳೆ. ಸಂಜಯ್ ಓಡಿ ಹೋಗಿ ನೋಡುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ಅವರ ತಾಯಿ ಈ ಲೋಕವನ್ನು ತೊರೆದು ಹೋಗಿರುತ್ತಾರೆ. ಸಾಯುವ ಮುನ್ನ ಅವರ ಮನಸ್ಸಿನಲ್ಲಿ ಒಂದೇ ಒಂದು ಆಸೆ ಇರುತ್ತದೆ, ಮಗ ಮ್ಯಾಡಿಯನ್ನು ಮದುವೆಯಾಗಬೇಕು ಎಂಬುದು.
ಈ ಸತ್ಯ ತಿಳಿದು ಸಂಜಯ್ ಸಂಪೂರ್ಣವಾಗಿ ಕುಗ್ಗಿಹೋಗುತ್ತಾನೆ. ತಾಯಿಯ ಅಂತ್ಯಸಂಸ್ಕಾರ ಮುಗಿದ ನಂತರ ಸಂಜಯ್ನ ತಾಯಿ ಚಿಕ್ಕಮ್ಮ ಅವನ ಬಳಿ ಬಂದು, ಈ ದುಃಖದ ಸಮಯದಲ್ಲಿ ಮಗಳ ಮದುವೆಯನ್ನು ಮುಂದೂಡುತ್ತೇವೆ ಎಂದು ಹೇಳುತ್ತಾರೆ. ಆದರೆ ಸಂಜಯ್ ಅವರನ್ನು ತಡೆದು, ಅಮ್ಮ ಎಂದಿಗೂ ಕುಟುಂಬ ಒಂದಾಗಿರಬೇಕು ಮತ್ತು ಮಗಳ ಮದುವೆ ವಿಜೃಂಭಣೆಯಿಂದ ನಡೆಯಬೇಕು ಎಂದು ಬಯಸಿದ್ದರು. ಹಾಗಾಗಿ ನಾನೇ ಮುಂದೆ ನಿಂತು ಮದುವೆ ನಡೆಸಿಕೊಡುತ್ತೇನೆ ಎಂದು ಹೇಳಿ ತಾಯಿಗೆ ಕೊಟ್ಟ ಕೊನೆಯ ಮಾತನ್ನು ಈಡೇರಿಸಲು ನಿರ್ಧರಿಸುತ್ತಾನೆ. ಕೊನೆಗೆ ಮದುವೆಯ ದಿನವೂ ಹತ್ತಿರವಾಗುತ್ತದೆ. ವರನ ಕಡೆಯವರು ಮನೆಗೆ ತಲುಪುತ್ತಾರೆ. ಅಲ್ಲಿ ವರನ ಮಾವ ಸಂಜಯ್ನನ್ನು ನೋಡಿ ಗುರುತು ಹಿಡಿದು, ನೀನು ಇಲ್ಲೇನು ಮಾಡುತ್ತಿದ್ದೀಯಾ ಎಂದು ಆಶ್ಚರ್ಯದಿಂದ ಕೇಳುತ್ತಾನೆ. ಸಂಜಯ್ ಈ ಹುಡುಗಿ ತನ್ನ ತಂಗಿ ಎಂದು ಹೇಳುತ್ತಾನೆ. ಇದನ್ನು ಕೇಳಿ ವರನ ಮಾವ ಕೋಪಗೊಂಡು, ಇಷ್ಟೊಂದು ಕರಾಳ ವಾತಾವರಣವಿರುವ ಕುಟುಂಬಕ್ಕೆ ತನ್ನ ಮಗಳನ್ನು ಕೊಡುವುದಿಲ್ಲ ಎಂದು ಮದುವೆಯನ್ನೇ ಮುರಿಯಲು ನಿಲ್ಲುತ್ತಾನೆ. ಆಗ ಸಂಜಯ್ ತಂಗಿ ಅಳುತ್ತಾ ತನ್ನ ಮನಸ್ಸಿನ ನೋವನ್ನು ಹೊರಹಾಕುತ್ತಾಳೆ. ಚಿಕ್ಕಂದಿನಿಂದಲೂ ಸಂಜಯ್ ಕೋಪದಿಂದಾಗಿ ತಾನು ಅನುಭವಿಸಿದ ಕಷ್ಟಗಳನ್ನು, ತಂದೆ ಸಂಜಯ್ ಜೊತೆಯಲ್ಲೇ ಇದ್ದರೆ ತಾನು ಮತ್ತು ತಾಯಿ ಏಕಾಂಗಿತನ ಹಾಗೂ ತೊಂದರೆಗಳನ್ನು ಎದುರಿಸಿದ್ದನ್ನು ಹೇಳಿಕೊಳ್ಳುತ್ತಾಳೆ. ಇದನ್ನು ಕೇಳಿದ ಸಂಜಯ್ಗೆ ಮೊದಲ ಬಾರಿಗೆ ಅರಿವಾಗುತ್ತದೆ, ತಂದೆಯ ಮೇಲಿನ ಕೋಪದಲ್ಲಿ ತಾನು ಅರಿಯದೆಯೇ ತಂಗಿಯಿಂದ ದೂರ ಉಳಿದಿದ್ದೆ ಎಂದು. ತನ್ನ ತಪ್ಪಿನ ಅರಿವಾದ ಸಂಜಯ್ ಎಲ್ಲರ ಮುಂದೆ ತನ್ನ ತಂಗಿಯ ಬಳಿ ಕ್ಷಮೆಯಾಚಿಸಿ, ಹಿರಿಯರು ಮಾಡಿದ ತಪ್ಪಿಗೆ ಹೊಸ ಪೀಳಿಗೆಗೆ ಶಿಕ್ಷೆಯಾಗಬಾರದು ಎಂದು ಇಡೀ ಕುಟುಂಬಕ್ಕೆ ತಿಳಿ ಹೇಳುತ್ತಾನೆ. ತಂಗಿಯ ಸಂತೋಷಕ್ಕಾಗಿ ಎಲ್ಲರನ್ನೂ ಒಪ್ಪಿಸಿ ಕೊನೆಗೆ ಮದುವೆಯನ್ನು ವಿಜೃಂಭಣೆಯಿಂದ ನೆರವೇರಿಸುತ್ತಾನೆ. ಈ ಘಟನೆಯ ನಂತರ ಸಂಜಯ್ಗೆ ತನ್ನ ತಾಯಿ ಹೇಳಿಕೊಟ್ಟ ಮಾತುಗಳು ನೆನಪಾಗುತ್ತವೆ. ಅವರಿಗೆ ಕುಟುಂಬದ ನಿಜವಾದ ಮೌಲ್ಯ ಅರ್ಥವಾಗುತ್ತದೆ. ಜೀವನದಲ್ಲಿ ಕೇವಲ ಹಣ, ಅಧಿಕಾರ ಮತ್ತು ಯಶಸ್ಸು ಮಾತ್ರ ಮುಖ್ಯವಲ್ಲ. ಸಂಬಂಧಗಳನ್ನು ಕಾಯ್ದುಕೊಳ್ಳುವುದು ಮತ್ತು ಕುಟುಂಬದೊಂದಿಗೆ ಸಾಗುವುದು ಕೂಡ ನಿಜವಾದ ಗೆಲುವು ಎಂಬುದರ ಅರಿವಾಗುತ್ತದೆ. ಸಂಜಯ್ಗೆ ಈಗ ಮೆಲ್ಲನೆ ಅರ್ಥವಾಗತೊಡಗಿತ್ತು. ಅವನ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಬದಲಾವಣೆ ಬರಲು ಒಂದೇ ಒಂದು ಕಾರಣವಿತ್ತು, ಅದುವೇ ಮ್ಯಾಡಿ ತನ್ನ ಕುಟುಂಬಕ್ಕೆ ಬಂದಿರದಿದ್ದರೆ ಪ್ರಾಯಶಃ ತನಗೆ ಎಂದಿಗೂ ಕುಟುಂಬದ ನಿಜವಾದ ಅರ್ಥ ತಿಳಿಯುತ್ತಿರಲಿಲ್ಲ ಎಂದು ಅವನಿಗೆ ಅನಿಸುತ್ತದೆ. ಇನ್ನೊಂದೆಡೆ ಮ್ಯಾಡಿಯ ಮನಸ್ಸಿನಲ್ಲಿ ಈಗಲೂ ಸಂಜಯ್ನನ್ನು ಮದುವೆಯಾಗುವ ಆಸೆಯಿರುತ್ತದೆ. ಇಬ್ಬರೂ ಎಂದೆಂದಿಗೂ ಒಂದಾಗಿರಬೇಕೆಂದು ಅವಳು ಬಯಸುತ್ತಾಳೆ. ಆದರೆ ಸಂಜಯ್ ಅವಳಿಗೆ ತಿಳಿ ಹೇಳುತ್ತಾ, ಮ್ಯಾಡಿ, ನೀನು ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸು. ನನಗೆ 60 ವರ್ಷವಾದಾಗ ನಿನಗೆ ಕೇವಲ 40 ವರ್ಷ. ಆ ವಯಸ್ಸಿನಲ್ಲಿ ನಿನಗೆ ಪ್ರಪಂಚವನ್ನು ಸುತ್ತುವ ಮತ್ತು ಹೊಸ ವಿಷಯಗಳನ್ನು ಸ್ವಚ್ಛಂದವಾಗಿ ಅನುಭವಿಸುವ ಆಸೆಯಿರುತ್ತದೆ. ಆದರೆ ಬಹುಶಃ ಆ ಸಮಯದಲ್ಲಿ ನನ್ನಲ್ಲಿ ಅಷ್ಟೊಂದು ಶಕ್ತಿ ಇರುವುದಿಲ್ಲ. ಆದ್ದರಿಂದ ಈಗಲೇ ಮದುವೆಯ ಬಗ್ಗೆ ಯೋಚಿಸಬೇಡ. ಮೊದಲು ನಿನ್ನ ವಿದ್ಯಾಭ್ಯಾಸ ಮುಗಿಸು, ನಿನ್ನ ಕಾಲುಗಳ ಮೇಲೆ ನೀನು ನಿಲ್ಲು ಮತ್ತು ನಿನ್ನ ಜೀವನದಲ್ಲಿ ಏನನ್ನಾದರೂ ಸಾಧಿಸು ಎನ್ನುತ್ತಾನೆ. ಸಂಜಯ್ ಕೇವಲ ಮಾತನಾಡುವುದಿಲ್ಲ, ಬದಲಿಗೆ ಮ್ಯಾಡಿಯ ಸಂಪೂರ್ಣ ಓದಿನ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಳ್ಳುತ್ತಾನೆ. ಅವಳು ತನ್ನ ವಿದ್ಯಾಭ್ಯಾಸ ಪೂರ್ಣಗೊಳಿಸಲಿ ಎಂದು ಅವಳನ್ನು ವಾಪಸ್ ಅಮೆರಿಕಕ್ಕೆ ಕಳುಹಿಸಿಕೊಡುತ್ತಾನೆ. ಮ್ಯಾಡಿಯ ಕಾಲೇಜು ಫೀಸ್ನಿಂದ ಹಿಡಿದು ಅಲ್ಲಿನ ವಸತಿ ವ್ಯವಸ್ಥೆಯವರೆಗೂ ಎಲ್ಲವನ್ನೂ ಸಂಜಯ್ ಸ್ವತಃ ನೋಡಿಕೊಳ್ಳುತ್ತಾನೆ. ಕಾಲ ಕ್ರಮೇಣ ಉರುಳುತ್ತದೆ. ನೋಡುತ್ತಿದ್ದಂತೆ ಹಲವು ವರ್ಷಗಳು ಕಳೆಯುತ್ತವೆ. ಈಗ ಅವರ ಮಗುವಿಗೆ 5 ವರ್ಷ. ಮ್ಯಾಡಿ ತನ್ನ ವಿದ್ಯಾಭ್ಯಾಸ ಮುಗಿಸಿ ಅಲ್ಲಿಂದ ಹಿಂತಿರುಗುತ್ತಾಳೆ. ವಾಪಸ್ ಬಂದ ನಂತರ ಮ್ಯಾಡಿ ಮತ್ತೊಮ್ಮೆ ಸಂಜಯ್ ಬಳಿ, ತಾನು ಓದು ಮುಗಿಸಿ ಸ್ವಾವಲಂಬಿಯಾಗಿದ್ದೇನೆ, ಹಾಗಾಗಿ ಈಗ ನಾವಿಬ್ಬರೂ ಮದುವೆಯಾಗಬೇಕು ಎಂದು ಹೇಳುತ್ತಾಳೆ. ಆದರೆ ಸಂಜಯ್ ಮತ್ತೆ ತನ್ನ ಮಾತುಗಳಿಂದ ವಿಷಯವನ್ನು ತಿರುಗಿಸಿ, ಮದುವೆಯ ಮಾತು ಬಿಡು. ನಾನು ಚೆನ್ನೈನಲ್ಲಿ ಒಂದು ಹೊಸ ಆಸ್ಪತ್ರೆ ಪ್ರಾರಂಭಿಸಿದ್ದೇನೆ. ನೀನು ಆ ಆಸ್ಪತ್ರೆಯ ಜವಾಬ್ದಾರಿ ವಹಿಸಿಕೊಳ್ಳಬೇಕು, ಅದನ್ನು ನೀನೇ ನಡೆಸಿ ಜೀವನದಲ್ಲಿ ಮುನ್ನಡೆಯಬೇಕು ಎನ್ನುತ್ತಾನೆ. ಸಂಜಯ್ನ ಈ ಮಾತನ್ನು ಕೇಳಿದ ಮ್ಯಾಡಿಗೆ ಆತ ಮತ್ತೆ ಮದುವೆ ವಿಷಯದಿಂದ ನುಣುಚಿಕೊಳ್ಳುತ್ತಿದ್ದಾನೆ ಎಂಬುದು ಅರ್ಥವಾಗುತ್ತದೆ. ಸರಿಯಾಗಿ ಅದೇ ಸಮಯದಲ್ಲಿ 5 ವರ್ಷದ ಆ ಮಗು ತನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಎಲ್ಲರ ಮುಖದಲ್ಲೂ ಮಂದಹಾಸ ತರುವಂತಹ ಒಂದು ಮಾತನ್ನಾಡುತ್ತದೆ. ಪಪ್ಪ ಸುಮ್ಮನೆ ಚೆನ್ನೈ ಆಸ್ಪತ್ರೆಯ ನೆಪ ಹೇಳುತ್ತಿದ್ದಾರೆ. ನಿಜವಾಗಿ ಅವರಿಗೆ ಮಮ್ಮಿ ಜೊತೆಯಲ್ಲೇ ಸದಾಕಾಲ ಇರಬೇಕು ಅಂತ ಆಸೆ ಎನ್ನುತ್ತದೆ. ಮಗುವಿನ ಈ ಮಾತನ್ನು ಕೇಳಿದ ಮ್ಯಾಡಿ ತಕ್ಷಣ ಸಂಜಯ್ ಕಡೆ ನೋಡುತ್ತಾಳೆ. ಇಷ್ಟು ವರ್ಷಗಳಿಂದ ಸಂಜಯ್ ತನ್ನ ಮನಸ್ಸಿನ ಮಾತನ್ನು ಮುಚ್ಚಿಟ್ಟಿದ್ದ ಎಂಬುದು ಅವಳಿಗೆ ಅರ್ಥವಾಗುತ್ತದೆ. ವಯಸ್ಸಿನಲ್ಲಿ ಅಂತರವಿರಬಹುದು, ಭವಿಷ್ಯದ ತೊಂದರೆಗಳ ನೆಪ ಹೇಳುತ್ತಿರಬಹುದು, ಆದರೆ ಅವನ ಮನಸ್ಸಿನಲ್ಲೂ ಮ್ಯಾಡಿಯ ಬಗ್ಗೆ ಪ್ರೀತಿ ಹುಟ್ಟಿರುತ್ತದೆ. ಅಂತಿಮವಾಗಿ ಸಂಜಯ್ ಕೂಡ ಮ್ಯಾಡಿಯ ಪ್ರೀತಿಯನ್ನು ಸ್ವೀಕರಿಸುತ್ತಾನೆ. ಇಬ್ಬರ ನಡುವೆ ಸುಮಾರು 20 ವರ್ಷಗಳ ವಯಸ್ಸಿನ ಅಂತರವಿರುವುದು ನಿಜ, ಆದರೆ ಅವರ ನಡುವಿನ ಪ್ರೀತಿಯ ಅಂತರವನ್ನು ಸಂಪೂರ್ಣವಾಗಿ ಅಳಿಸಿಹಾಕುತ್ತದೆ. ಪ್ರೀತಿಗೆ ಯಾವುದೇ ವಯಸ್ಸಿನ ಮಿತಿಯಿಲ್ಲ, ನಿಜವಾದ ಸಂಬಂಧಗಳು ವಯಸ್ಸು ನೋಡಿ ಆಗುವುದಿಲ್ಲ ಎಂಬುದು ಸಂಜಯ್ಗೆ ಅರ್ಥವಾಗುತ್ತದೆ. ಕೊನೆಗೆ ಸಂಜಯ್, ಮ್ಯಾಡಿ ಮತ್ತು ಅವರ ಮಗು ಒಟ್ಟಾಗಿ ಸಂತೋಷದಿಂದ ಜೀವನ ನಡೆಸಲು ಪ್ರಾರಂಭಿಸುತ್ತಾರೆ. ಮುರಿದು ಬಿದ್ದಂತಿದ್ದ ಸಂಬಂಧದಿಂದ ಆರಂಭವಾದ ಕುಟುಂಬವು ಕೊನೆಗೆ ಪ್ರೀತಿ, ತಿಳುವಳಿಕೆ ಮತ್ತು ಆತ್ಮೀಯತೆಯಿಂದ ಒಂದಾಗುತ್ತದೆ. ಇದರೊಂದಿಗೆ ಈ ಸಿನಿಮಾ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ.